ಸರ್ ಇಲ್ಲಿ ಭದ್ರಕೋಟೆ ಇದ್ರೂ ನಾವು ಇಲ್ಲಿ ಗೆದ್ದೇವಲ್ಲ 2 ಸಲ. ಸುಮ್ಮನೆ ಸುದ್ದಿ, ಸುಳ್ಳು ಸುದ್ದಿ. ಅವ್ರ ಮನೆಯಾಗ ಅವರು ಅಣ್ಣ ತಮ್ಮ ಇಬ್ಬರು ಒಕ್ಕಟ್ಟದಾರ. ಗೃಹಲಕ್ಷ್ಮಿ ಅವ್ರ ಅಕ್ಕವನ್ನ ಯಾರು ಯೋಜನೆ ಅಂತಂದ್ರೆ ಅವ್ರ ಗುಳು ಮಾಡ್ಯಾರ. ಪಕ್ಷದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಯಾರಿಗೆ ಕೊಟ್ಟರು ಎಲ್ಲ ಮುಖಂಡರು ಮಾಡಲಿಕ್ಕೆ ಇಲೆಕ್ಷನ್ ಮಾಡಕ್ ತಯಾರದಾರ. ಯಾವ ಕುಂಠಿತ ಆಗ್ಯಾವ್ರಿ, ಯಾವ ಕೆಲಸ ನಿಂತಾವ್ ಹೇಳ್ರಿ ಸರ್. ಅವ್ರು ಚುನಾವಣೆಗೋಸ್ಕರ MBBS ಕಾಲೇಜ್ ತಂದಿವಿ, ಶಿವಾಜಿ ಮಹಾರಾಜರು ಒಂದು ಮೂರ್ತಿಯನ್ನು ಮಾಡ್ತೀವಿ, ಬಸವೇಶ್ವರ ಮೂರ್ತಿಯನ್ನು ಮಾಡತ್ತೀವಿ ಅಂತಾರೆ. ಸುಳ್ಳು ಬಗಳೇನು ಕೊಡ್ತಾರೆ ಚುನಾವಣೆ ಗಿಮಿಕ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ HY ಮೇಟಿ ಅವರ ನಿಧನದ ಬಳಿಕ ಮತ್ತೆ ಒಂದು ಈ ಉಪಚುನಾವಣೆ ಎದುರಾಗಿರುವಂಥದ್ದು. ಸಾಕಷ್ಟು ಜನ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವರನ್ನೇ ಮಾತಾಡಿಸ್ತಾನೆ. ಸರ್, ಈ ಬಾರಿಗೆ ಉಪಚುನಾವಣೆ ಹೇಗೆ ನಡೀತಾ ಇದೆ ಸರ್? ಅಂದರೆ ಒಂದು ಅನುಕಂಪದ ಅಲ್ಲೇ ಸರ್, ಇನ್ನೊಂದು ನಿಮ್ಮ ಗ್ಯಾರಂಟಿ ಯೋಜನೆಗಳು, ಮತ್ತು ಇನ್ನೊಂದು ಕಡೆ ನಿಮ್ಮ ರಾಜ್ಯ ಸರ್ಕಾರ ತಮ್ಮದೇ ಆಗಿರೋದ್ರಿಂದ ನಿಮಗೆಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಬಲ ಅನ್ಸುತ್ತೆ ಸರ್ ಒಂದು ಕಡೆನ? ಹೌದು, ಅನುಕಂಪದ ಅಲ್ಲೇನೂ ಐತಿ. ಮತ್ತು ನಾವು ಸರ್ಕಾರದಿಂದ ಗ್ಯಾರಂಟಿ ಯೋಜನೆಯೂ ಮಾಡಿದ್ದೇವೆ. ಮೊನ್ನೆ ಬಾಗಲಕೋಟೆ ಜಿಲ್ಲಾದಾಗ ಗ್ಯಾರಂಟಿ ಎಲ್ಲ ಸ್ತ್ರೀಯರು ಹೆಣ್ಮಕ್ಳು ಕರೆದು ಎಲ್ಲ ಇದನ್ನು ಮಾಡೇವು, ಸಮಾವೇಶ ಮಾಡೇವು. ಮತ್ತು ನಮ್ಮದು ಸರ್ಕಾರ ಇದೆ, ಸಿದ್ದರಾಮಯ್ಯನವ್ರ ಸರ್ಕಾರ. ನಮ್ಮ ಮೇಟಿ ಸಾಹೇಬರು ಒಳ್ಳೆಯ ಕೆಲಸ ಮಾಡ್ಯಾರ. ಮೆಡಿಕಲ್ ಕಾಲೇಜ್ ತಂದಾರ, ಎಲ್ಲ ಹಳ್ಳಿಗಳಲ್ಲಿ ಕೆಲಸ ಹಾಕ್ಯಾರ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳನ್ನು ಭಾಳ ಮಾಡ್ಯಾರ. ನಾವು ಗ್ಯಾರಂಟಿ ಈ ಸಲ ನಾವು ಗೆದ್ದುತ್ತೇವೆ. ಈಗಾಗಲೇ ನಾವು ಪೂರ್ವ ಸಭೆ ಮಾಡೇವು ಹಳ್ಳಿಗಳಲ್ಲಿ, ಎಲ್ಲ ಹಳ್ಳಿ ಅಡ್ಡಾಡಿ ನಾವು 1 ತಿಂಗಳಾಯ್ತು ಎಲ್ಲ ಎಲೆಕ್ಷನ್ ಮಾಡಕತ್ತಿ. ಈಗಾಗಲೇ ಎಲ್ಲ ಹಳ್ಳಿ ನಾವು ಅಡ್ಡಾಡೇವು. ಎಲ್ಲ ನಮ್ಮ ಮುಖಂಡರು, ನಮ್ಮ ಎಲ್ಲ ಕಾರ್ಯಕರ್ತರು ಕರ್ಕೊಂಡು ನಾವೆಲ್ಲ ಕೆಲಸ ಮಾಡೇವು ಸರ್. ಇನ್ನೊಂದು BJP ಭದ್ರಕೋಟೆ ಅಂತ ಹೇಳ್ತಾರೆ ಸರ್ ಬಾಗಲಕೋಟೆ. ಸರ್, ಅದನ್ನು ಹೊರತುಪಡಿಸಿ ಮುಂಚೆ ಇದ್ದಾಗಿ ಈ ಬಾರಿ ಏನು ವೇವ್ ಇದೆ ಆ ರೀತಿ ಏನಾದರೂ? ಹೆಂಗ್ರಿ BJP ಭದ್ರಕೋಟೆ ಅಂತ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಸರಿ ಸರ್? ಸರ್, ಇಲ್ಲಿ ಭದ್ರಕೋಟೆ ಇದ್ರೂ ನಾವು ಇಲ್ಲಿ ಗೆದ್ದೇವಲ್ಲ 2 ಸಲ. ಹೌದು, 2013 ಗೆದ್ದೆವು, ಮೊನ್ನೆ 23 ಗೆದ್ದೆವು. ಈ ಬಾರಿನೂ ಭರವಸೆ ಇದೆ ಸರ್ ಈ ಸಲಾಗಿ ನಾವು ಗೆದ್ದುತ್ತೇವೆ ಅನ್ನೋದು ನಮ್ಗೆ ಆತ್ಮವಿಶ್ವಾಸ ಐತಿ. ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ವಿಶ್ವಾಸ ಐತಿ. ನಾವು ಏನೇ ತ್ರಾಸ ತಗೊಂಡು ನಾವು ಗೆದ್ದುತ್ತೇವೆ. ಓಕೆ, ಅಂದರೆ ಈಗ ಅನುಕಂಪದ ಹೇಳಿದ್ರಿ, ಒಂದು ಮನೆಯಲ್ಲೇ ನಾವು ಸುಮಾರು 3 ಜನ 4 ಜನ ಟಿಕೆಟ್ ಕೇಳ್ತಾ ಇದ್ದಾರೆ. ಅಂದರೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್ ಕಾಂಗ್ರೆಸ್ನಿಂದ? ಈಗ ನೋಡ್ರಿ, ಅದು ಏನು ಇಲ್ಲ, ಸುಮ್ಮನೆ ಇದು TV ಅವ್ರದ್ದು, ಸುಮ್ಮನೆ ಈ ವಾಟ್ಸಪ್ನವ್ರದ್ದು ಪ್ರಚಾರ ಇದು. ಅದು ಎಲ್ಲ ಸುಮ್ಮನೆ ಸುದ್ದಿ, ಸುಳ್ಳು ಸುದ್ದಿ. ಅವ್ರ ಮನೆಯಾಗ ಅವರು ಅಣ್ಣ ತಮ್ಮ ಇಬ್ಬರು ಒಕ್ಕಟ್ಟದಾರ. ಅವ್ರಿಬ್ಬರು ಒಳಗೆ ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಇಲೆಕ್ಷನ್ ಮಾಡೋಕ್ಕೆ ತಯಾರದಾರ. ಯಾವುದೇ ರೀತಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತೀರಾ? ಪಕ್ಷದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಯಾರಿಗೆ ಕೊಟ್ಟರು ಎಲ್ಲ ಮುಖಂಡರು ಮಾಡಲಿಕ್ಕೆ ಇಲೆಕ್ಷನ್ ಮಾಡೋಕ್ಕೆ ತಯಾರದಾರ. ಈಗ ಕಳೆದ 2.5 ವರ್ಷಗಳಿಂದ ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ ಭಾಗದಲ್ಲಿ? ಅಭಿವೃದ್ಧಿ ಆಗಿದೆ ಅಲ್ಲ, ಎಲ್ಲ ಹಳ್ಳಿಗಳು ಐತಿ. ಇಲ್ಲಿ ಸಿಟಿಯಾಗಿ ಮೆಡಿಕಲ್ ಕಾಲೇಜ್ ತಂದಾರ. ಮತ್ತು ಈ ಸದ್ಯಕ್ಕೆ ಹೊಸ ಯೋಜನೆ ಯಾವುದು ಮಾರುಕಟ್ಟೆ ಮಾಡಲು ಅದನ್ನು ಜಾಗ ಕೇಳ್ಯಾರ, ದುಡ್ಡು ಸ್ಯಾಂಕ್ಷನ್ ಮಾಡೋಕೆ ಹೇಳ್ಯಾರ. ಸಾಹೇಬ್ರಿದ್ದಾಗ ಆಗೈತಿ. ಈಗ ಮತ್ತು ಅವರು ಹೊಳಬೋಸ್ ಶೆಟ್ಟರ್ ಅನ್ನೋರು ಎಲ್ಲ ರೆಡಿ ಮಾಡಕತ್ಯಾರ. ಏನ್ರಿ ಮತ್ತು ಇನ್ನೂ ಏನು ಅಭಿವೃದ್ಧಿ ಹೊಂದಬೇಕು ಸರ್ ಬಾಗಲಕೋಟೆ? ಅಭಿವೃದ್ಧಿ ಮಾಡ್ತಾರಲ್ರಿ ಹೊಸ MLA ಬಂದ್ರೆ. ಅದೇ ಸರ್, ಇನ್ನೂ ಏನು ಅಭಿವೃದ್ಧಿ ಹೊಂದಬೇಕಂತ ಸರ್? ಯಾಕಂದ್ರೆ ಸಾಕಷ್ಟು ಜನ ಆರೋಪ ಮಾಡ್ತಿರ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿ ಮಾಡಬೇಕು, ಸಾಕಷ್ಟು ಕಾರ್ಖಾನೆಗಳು ಬರಬೇಕು ಬಾಗಲಕೋಟೆಗೆ, ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಹೇಳೋದಾದ್ರೆ ಕಾರ್ಖಾನೆಗಳನ್ನ ತೆಗೆದುಕೊಂಡು ಬರೋ ಅಷ್ಟರಲ್ಲಿ ಅಂದರೆ ಈಗ ಹೊಸ ಶಾಸಕರು ನಿಮ್ಮವ್ರು ಯಾರಾದ್ರು ಮಾಡ್ತಾರಾ ಸರ್ ಆ ಕೆಲಸ? ಹೊಸ ಶಾಸಕರು ಬಂದರೆ ಅದನ್ನು ಮಾಡ್ಬೋದು, ಮಾಡ್ತಾರೆ. ಅದೇನು ಇದು ಇಲ್ಲ, ಸೃಷ್ಟಿ ಮಾಡ್ಬೋದು, ಅದೀಗೇನು ಸಮಸ್ಯೆ ಇಲ್ಲ. ಸರ್ಕಾರ ನಮ್ಮದೇ ಇದ್ದಾಗ ಅದೇನು ದೊಡ್ಡ ಸಮಸ್ಯೆ ಏನಲ್ಲ ಉದ್ಯೋಗ ಸೃಷ್ಟಿ ಮಾಡೋದು. ಅಂದರೆ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಹಣ ಮೀಸಲಿಡೋದ್ರಿಂದ ಅಭಿವೃದ್ಧಿಗೆ ಎಲ್ಲ ಒಂದು ಕಡೆ ಕುಂಠಿತವಾಗ್ತಾ ಇದೆ ಅನಿಸ್ತಾ ಇದೆಯಾ ನಿಮಗೆ? ಇದು ಸುಳ್ಳು ಸುದ್ದಿ ರೀ. ಇದು ವಿರೋಧ ಪಕ್ಷದವರು ಮಾಡುವಂಥದ್ದು, ಇದು ಆರೋಪ. ಯಾವ ಕುಂಠಿತ ಆಗ್ಯಾವ್ರಿ, ಯಾವ ಕೆಲಸ ನಿಂತಾವ್ ಹೇಳ್ರಿ? ಸುಮ್ಮನೆ ಅವರು ಅಲ್ಲಿ ಇಲ್ಲಿಯ ಲೋಕಲ್ದಾರ ಇರಲಿ, ಸ್ಟೇಟ್ನವರು ಇರಲಿ, ವಿರೋಧ ಪಕ್ಷದವರು ಸುಳ್ಳು ಅಪವಾದನೆ ಮಾಡ್ತಾರೆ ಅಷ್ಟೇ. ಶತಾಯ ಗತಾಯ ಈ ಬಾರಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಸರ್? ಭರವಸೆ ಇದೆಯಾ? ಭರವಸೆ ಇದ್ದಲ್ಲೇ ನಾವು ಹೇಳಕತ್ತೇವೆ ಸರ್.
ಶತಾಗತ್ತೆ ನಮ್ಮ ಬಾಗಲಕೋಟೆ ಮತಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ. ಯಾಕಂದರೆ ಇನ್ನೊಂದು ಕಡೆ ಮೊನ್ನೆ ಉಸ್ತುವಾರಿ ಕೂಡ ನೇಮಕ ಮಾಡಿದರು, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಶತಾಯಗತಾಯ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತೇನೆ ಅಂತ ಅವರು ಕೂಡ ಒಂದು ಕಡೆ ಹೇಳಿರುವಂಥದ್ದು. ಅಂದರೆ ಅದೇ ರೀತಿ ಸೇಮ್ ಸಿಗ್ಗಾಂವಿ ಪಟ್ಟಣದಲ್ಲಿ ಕೂಡ ಆಗುತ್ತೆ. ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಅಂದರೆ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವ್ರಿಗೆ ಟಿಕೆಟ್ ಕೊಟ್ಟಿತ್ತು, ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಒಂದು ಕಡೆ ಕಾಂಗ್ರೆಸ್ಸಿಂದ ಕೊಟ್ಟಿದ್ದರು. ಆದರೂ ಆ ಕ್ಷೇತ್ರ ಅಂತಂದರೆ BJP ಭದ್ರಕೋಟೆ ಅಂತ, ಅದಕ್ಕೂ ಕೂಡ ಸೇಮ್ ಅದೇ ರೀತಿ ಹೇಳಿದರು. ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ಸು ಜಯಬೇರಿ ಬಾರಿಸ್ತು. ಅದೇ ರೀತಿ ಈ ಭಾಗದಲ್ಲಿ ಆಗುತ್ತಾ ಸರ್ ಏನಾದರೂ? ಸತೀಶ್ ಜಾರಕಿಹೊಳಿ ಸಾಹೇಬರು ಇಲ್ಲಿ ನಮ್ಮಲ್ಲಿ ಬಂದು ಹೋಗ್ಯಾರ, 2 ಸಲ ಬಂದಾರ. ಅವರ ನೇತೃತ್ವದಲ್ಲ ಈಗ ಇಲೆಕ್ಷನ್ ನಡೀತೈತಿ. ಆ ನಂತರ ನಮ್ಮ ಉಸ್ತುವಾರಿ ಮಿನಿಸ್ಟ್ರ್ ತಿಮ್ಮಾಪುರ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಮಾಡ್ತೇವೆ, ಗೆದ್ದುತ್ತೇವೆ. ಎಸ್ ಸರ್. ನಮ್ಮ ಹೆಸರು ಸರ್? SN ರಾಂಪುರ್ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬಾಗಲಕೋಟೆ. HY ಮೇಟಿ ಅವರ ನಿಧನದ ಬಳಿಕ ಉಪಚುನಾವಣೆ ಎದುರಾಗಿರುವಂಥದ್ದು, ಅಂದರೆ ಸಾಕಷ್ಟು ಚುನಾವಣೆ ಕಣ ರಂಗೇರ್ತಕ್ಕಂಥದ್ದು. ನಮ್ಮ ಜೊತೆ ಸಾಕಷ್ಟು BJP ನಾಯಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ತುಂಬ ಜೋರೈತೆ ಸರ್. ಬೈ ಎಲೆಕ್ಷನ್ ಅಂದ್ರೆ ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ ಯಾವಾಗಲೂ ಜೋರೇ ಇರುತ್ತೆ. ಈ ಸಲಕ್ಕೂ ಬಾಗಲಕೋಟೆ ಮತಕ್ಷೇತ್ರ ಜೋರೈತಿ. ಎಂಥ ಜೋರಿದ್ದರೂ ಸಹ ನಾವು ಈ ಸಲಕ್ಕೆ ಪ್ರಬಲ ಆಕಾಂಕ್ಷೆ ಇದ್ದಾರೆ, ನಮ್ಮ ಪ್ರಬಲ ಅಭ್ಯರ್ಥಿಗಳು ಇನ್ನು ಸೋತಿದ್ದಾರೆ. ಸ್ವಲ್ಪ ಓಟಿಂದ ಸೋತಿರೋದ್ರಿಂದ ಈ ಸಲಕ್ಕೆ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ಸೋಲುವ ಸಂಭವನೇ ಇಲ್ಲ ಸರ್, ಗೆದ್ದೇ ಗೆಲ್ತೀವಿ. ಅಂದರೆ ಕಳೆದ ಒಂದು 2.5 ವರ್ಷದಿಂದ ಕಾಂಗ್ರೆಸ್ಸಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ದಾದರೂ ಏನು ಸರ್? ಸರ್, ಗ್ಯಾರಂಟಿ ಯೋಜನೆ ಅಂತ ಹೇಳಿ ಅಭಿವೃದ್ಧಿ ಏನು ಯಾವ ಹಳ್ಳಿಯಲ್ಲೂ ಆಗಿಲ್ಲ, ನಮ್ಮ ಸಿಟಿಯಲ್ಲೂ ಆಗೇ ಇಲ್ಲ. 2.5 ವರ್ಷ ಹಿಂದೆ ಏನು 5 ವರ್ಷ ನಮ್ಮ ಶಾಸಕರು, ಹಿಂದಿನ ಶಾಸಕರು ಅನುದಾನ ತಂದಿಟ್ಟಿದ್ರು. ಆ ಅನುದಾನವನ್ನು ನಷ್ಟ ಮಾಡಿದ್ರೆ ಹೊಸ ಅನುದಾನ ಯಾವುದೇ ಒಂದು ಅಭಿವೃದ್ಧಿಗೆ ತಂದಿಲ್ಲ ಸರ್. ಅಂದರೆ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ? ಆಗಿಲ್ಲ, ಖಂಡಿತವಾಗಿ ಆಗಿಲ್ಲ. ಮತ್ತು ಇನ್ನೊಂದು ಕಡೆ ಮೆಡಿಕಲ್ ಕಾಲೇಜು ನಾವು ತೊಗೊಂಡು ಬಂದ್ವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇನ್ನೊಂದು ಸಾಕಷ್ಟು ಶಂಕುಸ್ಥಾಪನೆ ಮಾಡಲಿಕ್ಕೆ 14ನೇ ತಾರೀಕು CM ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ರಾಜಕಾರಣ ಬೇಕಾ ಸರ್ ಈ ಚುನಾವಣೆಯಲ್ಲಿ? ಸರ್, ಅವರು ಚುನಾವಣೆಗೋಸ್ಕರ MBBS ಕಾಲೇಜ್ ತಂದೀವಿ, ಶಿವಾಜಿ ಮಹಾರಾಜರು ಒಂದು ಮೂರ್ತಿಯನ್ನು ಮಾಡ್ತೀವಿ, ಬಸವೇಶ್ವರ ಮೂರ್ತಿಯನ್ನು ಮಾಡತ್ತೀವಿ ಅಂತಾರೆ. ನೀವು ನಮ್ಮ ಹಿಂದಿನ ವಿಧಾನಸಭಾ ನಮ್ಮ ಶಾಸಕರಿದ್ದಾಗ ಕೇಳ್ಬೇಕು, ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ನಮ್ಮ ಬಾಗಲಕೋಟೆ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡಿ ತಂದಂಥವ್ರು, ಅವರು ತಂದಿದ್ದು. ಇನ್ನೂ ಸಹ ನಮಗೆ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಸಹ ಅದು ಒಂದು ಮುಂದುವರೆದಿಲ್ಲ ಅದು ಸರ್. ಅಂದರೆ ಮೇಟಿಯವರು ನಿಧನದ ಬಳಿಕ ಈಗ ಅವ್ರ ಮಕ್ಕಳಿಗೂ ಕೂಡ ಟಿಕೆಟ್ ಕೇಳ್ತಾವ್ರೆ, ಸಾಕಷ್ಟು 3-4 ಜನ ಇದ್ದಾರೆ. ಇನ್ನೊಂದು ಕಡೆ BJPಯಿಂದ ನಿಮ್ಮ ಪಕ್ಷದಲ್ಲೂ ಕೂಡ ಒಂದು 2-3 ಜನ ಇದ್ದಾರೆ. ಪೂಜಾರವರು, MLC ಅವರು ಕೇಳ್ತಾ ಇದ್ದಾರೆ, ಚರಣ್ ತಿಮ್ಮಟ ಅವರು ಕೇಳ್ತಾ ಇದ್ದಾರೆ. ಕೊನೆಯದಾಗಿ ಸರ್, ನಿಮ್ಮ BJPಯಲ್ಲಿ ಈ ಒಳ ಜಗಳಗಳು ಸ್ವಲ್ಪ ಕೆಲವೊಂದಿಷ್ಟು ತಮಗೆ ಮೈನಸ್ ಆಗಲಿಲ್ವ ಸರ್? ಸರ್, ಈ ಸಲ ನಮ್ಮ BJPಯಲ್ಲಿ ಒಳ ಜಗಳಗಳಿಲ್ಲ. ನಮ್ಮ ಹೈಕಮಾಂಡ್ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಲ್ಲ, ಆದರೂ ಮಾಡ್ತಾರೆ. ಕಳೆದ ಅಭ್ಯರ್ಥಿ ಏನು ಸೋತಿದ್ದಾರೆ ಅವ್ರನ್ನೇ ಚರಣ್ ತಿಮ್ಮಟ ಸಾಹೇಬ್ರನ್ನ, ಈ ಪೂಜಾರ ಅವರು ಈಗಾಗಲೇ MLC ಅವರು ಇದ್ದಾರೆ. ಸದ್ಯದ MLC ಒಬ್ಬರನ್ನ ಮತ್ತೆ MLA ಮಾಡುವುದು ಇದು ಇಲ್ಲ. ಸದ್ಯ ಇದಿರ್ತಕ್ಕಂಥ ಏನು ಮೊನ್ನೆ ವಿಧಾನಸಭೆಯಲ್ಲಿ ಬಿದ್ದಾರಲ್ಲ ಚರಣ್ ತಿಮ್ಮಟ ಸಾಹೇಬ್ರನ್ನ MLA ಅಭ್ಯರ್ಥಿ ಮಾಡುವಂಥ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಒಕ್ಕರಲು ಐತಿ. ಅದಕ್ಕೆ ಅವ್ರ ಅಭ್ಯರ್ಥಿ ಮಾಡಿ ಈಗ ಅವರು ಕಾಂಗ್ರೆಸ್ದವರು ಯಾರು ಅಭ್ಯರ್ಥಿ ಹಾಕಾರ ಅನ್ನೋದು ನಮಗೆ ವಿಚಾರ ಇಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಕೊಡ್ತಾರೋ ಹೊರಗೆ ಕೊಡ್ತಾರೋ. ಈಗಾಗಲೇ ಹೊಳಬೇಸು ಶೆಟ್ಟರ್ ಅವರು ತಾಕಟ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಎಲ್ಲಿ ಅವ್ರ ಮನೆಯಲ್ಲಿ ಜಗಳ ಹಚ್ಚಿ ತಾವ ಟಿಕೆಟ್ ತೊಗೊತಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸುಮ್ಮನೆ ಏನೂ ಇಲ್ಲ. ಈ ಶಿವಾಜಿ ಜಯಂತಿಯಲ್ಲಿ ಕಲ್ಲು ಹೋಗದಾಗ ಯಾರೂ ಇಲ್ಲ, ಕಾಂಗ್ರೆಸ್ದವ್ರು ಯಾರೂ ಬರಲಿಲ್ಲ. ಇವಾಗ ಚುನಾವಣೆ ಐತಿ ಅನ್ನೋ ಕಾರಣಕ್ಕೆ ಶಿವಾಜಿ ಮಹಾರಾಜರ ಒಂದು ಮೂರ್ತಿಯನ್ನು ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡೀವಿ, ಬಸವೇಶ್ವರ ಮೂರ್ತಿಯನ್ನು ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡೀವಿ ಅಂತ ಸುಳ್ಳು ಬಗೆಯನ್ನು ಕೊಡ್ತಾರೆ ಚುನಾವಣೆ ಗಿಮಿಕ್. ಅವ್ರ ಅಭ್ಯರ್ಥಿ ಯಾರಾದರೂ ನಮಗೆ ಪರವಾಗಿಲ್ಲ. ನಾವು ಯಾರೇ ಅಭ್ಯರ್ಥಿ ಆದರೂ ನಾವು BJP ಅಭ್ಯರ್ಥಿ ನಮ್ಮ ಚರಣ್ ತಿಮ್ಮಟ ಸಾಹೇಬ್ರನ್ನ ಗೆಲ್ಲಿಸುವಲ್ಲಿ ಮುಂಚೂಣಿ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಸರ್. ಇನ್ನೊಂದು ಉಪಚುನಾವಣೆಯಲ್ಲಿ ಅಂತಂದರೆ ಈಗಾಗಲೇ ರಾಜಕಾರಣದಲ್ಲಿ ಈಗ ಕರ್ನಾಟಕ ಸರ್ಕಾರ ಅಂತಂದರೆ ಅವ್ರದ್ದೇ ಇದೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ. ಅಂದರೆ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳು, ಕೆಲವೊಂದಿಷ್ಟು ಏನಂದರೆ ಸಾಕಷ್ಟು ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇದು ಎಲ್ಲ ಒಂದು ಕಡೆ, ಇನ್ನೊಂದು ಕಡೆ ಅನುಕಂಪ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತೀರಾ ನೀವು ಕಾಂಗ್ರೆಸ್ಗೆ? ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಪೂರ್ತಿ ಸಫಲವಾಗಲಿಲ್ಲ. ಏನು ಶಕ್ತಿ ಯೋಜನೆ ಮಾಡತ್ತಾರೆ ಅದು ಒಂದು ಐತಿ. ಆದರೆ ಉಳಿದಂತಹ ಏನು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ, ಈಗಾಗಲೇ ನಮ್ಮ ಮಹೇಶ್ ತೆಂಗಿನಕಾಯಿ ಶಾಸಕರು ಹೇಳಿದಂಗೆ ಇನ್ನೂ 3-4 ತಿಂಗಳು ಗೃಹಲಕ್ಷ್ಮಿ ರೊಕ್ಕವನ್ನು ಯಾರು ಯೋಜನೆ ಅಂತಂದ್ರೆ ಅವರೇ ಗುಳು ಮಾಡ್ಯಾರ. ಇಂಥವೆಲ್ಲರೂ ಜನರಿಗೆ ಗೊತ್ತೈತಿ. ಅಭಿವೃದ್ಧಿ ಅಂಕರು ಇಲ್ಲ. ಜನರಿಗೆ ಈ ವಿತ್ತಿ ಯೋಜನೆಗಿಂತ ಅಭಿವೃದ್ಧಿ ಬೇಕು. ಸದ್ಯದ ಏನು ವಾಸ್ತವಿಕವಾಗಿ ಅಭಿವೃದ್ಧಿ ಬೇಕು, ಆ ಅಭಿವೃದ್ಧಿ ಆಗಿರೋದ್ರಿಂದ ಜನನು ರೋಷಿ ಹೋಗ್ಯಾರ. ಇಡೀ ರಾಜ್ಯ ಈ ಕ್ಷೇತ್ರ ನಮ್ಮ ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟೇ ಅಲ್ಲ, ಮುಂದೆ ಬರುವಂಥ 28ರ ಚುನಾವಣೆಯಲ್ಲೂ ಸಹ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಬಹುಮತದ ಬರುವಂಥ ಸಂಭವ ಬಂದೇ ಬರುತ್ತೆ ಸರ್. ಎಸ್ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ರಾಜು ಮುದೇನೂರು, ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ.